ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ. ಹಾಗೂ ಒಂದು ಹೊಸ ಸ್ಕ್ವಾಡ್ ಇಂಡಿಯಾದ ಸೆಕೆಂಡ್ ಟೆಸ್ಟ್ಗೆ ಹಾಗೂ ಇರಾನಿ ಟ್ರೋಫಿ ಅಂತ ಒಂದು ಒಳ್ಳೆ ಟ್ರೋಫಿನ BCCI ನಿಯೋಜಿಸಿದೆ. ಅದೇ ರೀತಿಯಾಗಿ ಎಲ್ಲ ಸ್ಕ್ವಾಡ್ಗೆ ನಿನ್ನೆ ಡಿಕ್ಲೇರ್ ಮಾಡಿದೆ. ಅಂದರೆ ಸ್ಕ್ವಾಡ್ ಯಾವ್ಯಾವ ರೀತಿ ಇದೆ ಅಂತ ಹೇಳಿ BCCIನ ಹಾನರ್ ಸೆಕ್ರೆಟರಿ ಆದಂಥ ಜೈಶ್ ಅವರು ಒಂದು ಸ್ಕ್ವಾಡ್ನ ಅಪ್ಡೇಟ್ ಕೊಟ್ಟಿದ್ದಾರೆ. ಬನ್ನಿ ಯಾರೆಲ್ಲ ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗಲ್ಲಿ ಹಾಗೂ ಯಾರ್ಯಾರು ಟೆಸ್ಟ್ ಸ್ಕ್ವಾಡ್ಗೆ ಆಯ್ಕೆ ಆಗಿದ್ದಾರೆ ಅಂತೆಲ್ಲ ನೋಡೋಣ. ಇದಕ್ಕೂ ಮೊದಲಿಗಾಗಿ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲೇ ಇರಾನಿ ಸ್ಕ್ವಾಡ್ ಬಗ್ಗೆ ಹೋಗೋಣ. ಇದು ಎಕ್ನಾ ಸ್ಟೇಡಿಯಂ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಲಕ್ನೋದಿಂದ ನೇರ ಪ್ರಸಾರದಿಂದ ಅಕ್ಟೋಬರ್ 1ರಿಂದ 5ನೇ ತಾರೀಕು ಅಕ್ಟೋಬರ್ ವರೆಗೂ ಕೂಡ ನಡೆಯುತ್ತೆ. ಇದರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿ ಸುಮಾರು ರಿಪೋರ್ಟ್ಸ್ಗಳು ಹರಿದಾಡ್ತಾ ಇತ್ತು. ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ಸಿ ಆಗ್ಬೋದು ಅಂತ, ಹಾಗೂ ಶಾರ್ದುಲ್ ಠಾಕೂರ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಕಂಬ್ಯಾಕ್ ಮಾಡ್ಬೋದು ಅಂತ. ಯಾರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿ ಹಾಗೂ ಅಭಿಮನ್ಯು ಈಶ್ವರನ್ ಅವರ ವೈಸ್ ಕ್ಯಾಪ್ಟನ್ಸಿ, ಸಾಯಿ ಸುದರ್ಶನ್, ದೇವದತ್ ಪಡಿಕ್ಕಲ್, ಧ್ರುವ್ ಜುರೇಲ್ ವಿಕೆಟ್ ಕೀಪರ್, ಇಶಾನ್ ಕಿಶನ್ ವಿಕೆಟ್ ಕೀಪರ್, ಮನವ್ ಸತೂರ್, ಸರಶ್ ಜೈನ್, ಪ್ರಸಿರ್ ಕೃಷ್ಣ, ಮುಖೇಶ್ ಕುಮಾರ್, ಯಶ್ ದಯಾಲ್, ರಿಕು ಬೋಯ್, ಸುಶಾಂತ್ ರಾವತ್, ಖಲೀಲ್ ಅಹ್ಮದ್, ರಾಹುಲ್ ಚಹರ್, ಇವರು ಇಷ್ಟು ಜನ 15 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಇರಾನಿ ಟ್ರೋಫಿಯಲ್ಲಿ ಅಪ್ಡೇಟ್ ಇದೆ. ಇದು ಎಲ್ಲ ಗಾಯಕ್ವಾಡ್ ಹಾಗೂ ಯಂಗ್ಸ್ಟರ್ಸ್ ಟೀಮ್ ಇರೋದ್ರಿಂದ ಇಲ್ಲಿ ಸೀನಿಯರ್ಸ್ಗಳಾಗಿ ಗಾಯಕ್ವಾಡ್ ಹಾಗೂ ಪ್ರಸಿದ್ಧ ಕೃಷ್ಣ ಇವರಿಬ್ಬರೇ ಸೀನಿಯರ್ಸ್ಗಳಾಗಿ, ಹಾಗೂ ಇಶಾನ್ ಕಿಶನ್ ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಪ್ರೂವ್ ಮಾಡಿಕೊಂಡ್ರೆ BCCIನಿಂದ ಏನಾದರೂ ನೆಕ್ಸ್ಟ್ T20 ಸೀರೀಸ್ಗೆ ಬಾಂಗ್ಲಾದೇಶ್ T20 ಸೀರೀಸ್ಗೆ ಏನಾದರೂ ಸೆಲೆಕ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದರೆ ಏನಾದರೂ ರವಿಚಂದ್ರನ್ ಅಶ್ವಿನ್ ಅವರು IPLನಲ್ಲಿ ಆಪ್ಷನ್ಗೆ ಬಂದರೆ ಏನಾದರೂ ನಮ್ಮ RCB ಅಥವಾ ಯಾವುದೇ IPL ಟೀಮ್ ಕೂಡ ಏನಾದರೂ ಪಿಕ್ ಮಾಡ್ಬೋದು. ಯಾಕಂತ ಹೇಳಿದರೆ ಉತ್ತಮ ಆಲ್ರೌಂಡಿಂಗ್ ಹಾಗೂ ಸ್ಪಿನ್ನಿಂಗ್ ಹಾಗೂ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಇರೋದ್ರಿಂದ ಅಶ್ವಿನ್ ಅವರು ಯಾರನ್ನಾದರೂ ಟಾರ್ಗೆಟ್ ಮಾಡ್ಬೋದು. IPLನಲ್ಲಿ ಫ್ರಾಂಚೈಸಿ ಯಾವುದಾದ್ರು ಟೀಮ್ IPLನಲ್ಲಿ ಅಶ್ವಿನ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ವರ್ತ್ ಇದೆಯಾ ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಂತ ಹೇಳಿದರೆ ಅಶ್ವಿನ್ ಅವರು ಒಳ್ಳೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಹಾಗೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋದ್ರಿಂದ ನಂಬರ್ 3 ನಂಬರ್ 4 ಯಾವುದೇ ಕ್ರಮಾಂಕದಲ್ಲಿ ಕೊಟ್ಟರು ಬ್ಯಾಟಿಂಗ್ ಆಡುವ ಕೌಶಲ್ಯ ಇರೋದ್ರಿಂದ ಅಶ್ವಿನ್ ಅವ್ರನ್ನ ಯಾವ್ದಾದ್ರು ಒಂದು ಟೀಮ್ ಪಕ್ಕ ಪಿಕ್ ಮಾಡುತ್ತೆ. ಏನಾದರೂ ನಮ್ಮ RCBನ ಪಿಕ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂತ ಹೇಳಿದರೆ ಎಕ್ಸ್ಪೀರಿಯನ್ಸ್ ಹಾಗೂ ಬ್ಯಾಟಿಂಗ್ ಆಲ್ರೌಂಡಿಂಗ್ ಇರೋದ್ರಿಂದ ಒಳ್ಳೇದಾಗಂತೆ ಅಂತಲೇ ಹೇಳ್ಬೋದಾಗಿದೆ. ಅಪ್ಡೇಟ್ ನಂಬರ್ 3 ಹೋಗೋದಾದರೆ ರಿಷಬ್ ಪಂತ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ. ಏನಂತ ಹೇಳಿದರೆ ರಿಷಬ್ ಪಂತ್ ಅವ್ರ ಬಗ್ಗೆ ಪ್ಯಾಟ್ ಕಮಿನ್ಸ್, ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಅಂತ ಪ್ಯಾಟ್ ಕಮಿನ್ಸ್ ಅವರು ಮಾತಾಡಿದ್ದಾರೆ. ಏನಂತ ಹೇಳಿದರೆ ಯಾವ ರೀತಿ ರಿಷಬ್ ಪಂತ್ ಅವರು ಅಗ್ರೆಸಿವ್ ಅಪ್ರೋಚ್ ಇದೆ ಆ ರೀತಿ ಲೆಫ್ಟ್ ಹ್ಯಾಂಡರ್ ಅಂದರೆ ಬಾಂಗ್ಲಾದೇಶ್ ಸೀರೀಸಲ್ಲಿ ಯಾವ ರೀತಿ ಅಟ್ಯಾಕಿಂಗ್ ಬ್ಯಾಟಿಂಗಿಂದ ಸೆಂಚುರಿ ಹೊಡೆದಿದ್ರು ಅದೇ ರೀತಿಯಾಗಿ ಎಲ್ಲ ಟೆಸ್ಟ್ ಫಾರ್ಮೆಟಲ್ಲಿ ಅಂತ ಬಂದ ರಿಷಬ್ ಪಂತ್ನಂತ ಕ್ಲಾರಿಟಿ ಬ್ಯಾಟ್ಸ್ಮನ್ ಮತ್ತು ಯಾರೂ ಇಲ್ಲ. ಆ ರೀತಿ ಲೆಫ್ಟ್ ಹ್ಯಾಂಡರ್, ಮಿಡಲ್ ಆರ್ಡರ್ ಹಾಗೂ ವಿಕೆಟ್ ಕೀಪಿಂಗ್ ಹಾಗೂ ಎಲ್ಲ ಅಟ್ಯಾಕಿಂಗ್ ಬ್ಯಾಟಿಂಗ್ ಮತ್ತು ಯಾವ ರೀತಿ ನಿಧಾನಗತಿ ಅಥವಾ ಫಾಸ್ಟ್ ಯಾವ ಟೈಮಲ್ಲಿ ಯಾವ ರೀತಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕು ಎಲ್ಲ ರಿಷಬ್ ಪಂತ್ ಅವ್ರ ಹತ್ರ ಸ್ಕಿಲ್ಸ್ ಇದೆ ಅಂತ ಪ್ಯಾಟ್ ಕಮಿನ್ಸ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಹಾಗೂ ಇವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಎಷ್ಟು ಮೇನ್ ಥ್ರೆಟ್ ಆಯ್ತಾರೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ IPL ರಿಟೆನ್ಷನ್ ಬಗ್ಗೆ ಒಂದು BCCI ಸದ್ಯ ಒಂದು 2 ದಿನದ ಮೊದಲೇ ಪೋಸ್ಟರ್ ಹಾಕಿತ್ತು. ಅದೇ ರೀತಿಯಾಗಿ ನವೆಂಬರ್ ತಿಂಗಳಲ್ಲಿ IPL ರಿಟೆನ್ಷನ್ ಬಗ್ಗೆ ಪಾಲಿಸಿ ಪೂರ್ತಿ ಬಿಡುಗಡೆ ಮಾಡ್ತೀವಿ ಅಂತ BCCI ಒಂದು ಅಪ್ಡೇಟ್ನ ಕೊಟ್ಟಿದೆ. ಅಪ್ಡೇಟ್ ನಂಬರ್ 5 ಕೊನೆಯ ಅಪ್ಡೇಟ್ ಏನಂತ ಹೇಳಿದರೆ ನಮ್ಮ ಇಂಡಿಯಾದ 2ನೇ ಟೆಸ್ಟ್ಗೆ ಸ್ಕ್ವಾಡ್ಗಳು ರಿಲೀಸ್ ಆಗಿ ಅಂತ ಹೇಳಿದರೆ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು. ಸೇಮ್ 2ನೇ ಟೆಸ್ಟ್ಗೆ ಕಾನ್ಪುರದಲ್ಲಿ ಏನು ಸ್ಟಾರ್ಟ್ ಆಗ್ತಿದೆ ನಾಡ್ದು 27ನೇ ತಾರೀಕಿಂದ ಎಲ್ಲ ಸೇಮ್ ಸ್ಕ್ವಾಡ್ಗಳಿವೆ. ಅಂದರೆ ಮೊದಲೇ ಟೆಸ್ಟ್ಗೆ ಯಾವ ರೀತಿ ಸ್ಕ್ವಾಡ್ ಇತ್ತು ಅದೇ ರೀತಿಯಾಗಿ ರೋಹಿತ್ ಶರ್ಮಾ, ಜೈಸ್ವಾಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, KL ರಾಹುಲ್, ಅದೇ ರೀತಿಯಾಗಿ ರಿಷಬ್ ಪಂತ್, ಧ್ರುವ್ ಜುರೇಲ್, ಸರ್ಫರಾಜ್ ಖಾನ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ರವಿಚಂದ್ರನ್ ಅಶ್ವಿನ್, ಹಾಗೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಯಶ್ ದಯಾಲ್ ಹಾಗೂ ಕೊನೆಯದಾಗಿ ಆಕಾಶ್ ದೀಪ್, ಕುಲ್ದೀಪ್ ಯಾದವ್. ಇವರಿಷ್ಟು ಜನ 15 ಸ್ಕ್ವಾಡ್ನ BCCI ಅಂದರೆ ನಾಳೆ 2ನೇ ಟೆಸ್ಟ್ಗೆ BCCI ಅನೌನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಕಾನ್ಪುರದಿಂದ ನಡೆಯುವಂಥ ಗ್ರೀನ್ ಗ್ರೌಂಡಲ್ಲಿ ನಡೆಯುವಂಥ ಕಾನ್ಪುರ್ ಟೆಸ್ಟಲ್ಲಿ 2ನೇ ಟೆಸ್ಟ್ಗೆ BCCI ಈ ರೀತಿ 15 ಸ್ಕ್ವಾಡ್ನ ರಿವೀಲ್ ಮಾಡಿದೆ. ಇದು ಮೊದಲಿಗೆ ಅನೌನ್ಸ್ ಮಾಡೋದಿತ್ತು. ಯಾಕಂತ ಹೇಳಿದ್ರೆ ಮೊದಲೇ ಟೆಸ್ಟಲ್ಲೇ ಟೆಸ್ಟ್ ಸ್ಕ್ವಾಡ್ ಅಂತ ಮೊದಲೇ ಒಂದೇ ಬಾರಿ ಅನೌನ್ಸ್ ಮಾಡ್ಬೋದಾಗಿತ್ತು. ಆದರೆ BCCI 2 ಬಾರಿ. ಯಾಕಂತ ಹೇಳಿದರೆ ಇವರು ಏನಾದರೂ ಅನ್ಫಾರ್ಚುನೇಟ್ ಇಂಜುರಿ ಅಥವಾ ಯಾರಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಆ್ಯಡ್ ಮಾಡ್ಬೋದು ಅಂತ. ಆದರೆ ಯಾವುದೇ ಕೂಡ ಆ್ಯಡ್ ಮಾಡಲಿಲ್ಲ BCCI ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.